ಶಿವಮೊಗ್ಗದ ಜೆಎನ್ಎನ್ಸಿಇ ಕಾಲೇಜಿನಲ್ಲಿ ಒಂದು ದಿನದ ಪಿಎಂ ವಿಶ್ವಕರ್ಮ ಯೋಜನೆಯ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಹನುಮಂತಪ್ಪ ಪಿ, ಅಸಿಸ್ಟೆಂಟ್ ಡೈರೆಕ್ಟರ್ ಎಂಎಸ್ಎಂಇ ಡಿಎಫ್ಒ ಶಿವಕುಮಾರ್, ಡಾಕ್ಟರ್ ಜೋಯಿಸ್ ರಾಮಾಚಾರ್, ಶಶಿಕಾಂತ್ ನಾಡಿಗ್, ಜೆಎನ್ಎನ್ಸಿಇ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಕುಮಾರ್, ಮಾರುತಿ ಎಂಎಸ್ಎಂಇ ಸೇರಿದಂತೆ ಪ್ರಮುಖರು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗುಡಿ ಕೈಗಾರಿಕೆಯ ಬಗ್ಗೆ ಉತ್ತೇಜನ, ಪಿಎಂ ವಿಶ್ವಕರ್ಮ ಉತ್ಪನ್ನಗಳ ರಫ್ತು ಉತ್ತೇಜನ ಮತ್ತು ಮಾರುಕಟ್ಟೆ, ಮಾರುತಿ ಎಂಎಸ್ಎಂಇ ಬೆಂಗಳೂರು ಸೇರಿದಂತೆ ಪ್ರಮುಖರು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗುಡಿ ಕೈಗಾರಿಕೆಯ ಬಗ್ಗೆ ಉತ್ತೇಜನ, ಪಿಎಂ ವಿಶ್ವಕರ್ಮ ಉತ್ಪನ್ನಗಳ ರಫ್ತು ಉತ್ತೇಜನ ಮತ್ತು ಮಾರುಕಟ್ಟೆ, ಉದ್ಯಮಕ್ಕೆ ಪಿಎಂ ವಿಶ್ವಕರ್ಮ ಯೋಜನೆಯಿಂದ ಸಾಲ ಸೌಲಭ್ಯ, ಆರ್ಥಿಕ ಸಾಕ್ಷರತೆ ಮತ್ತು ಬ್ಯಾಂಕಿಂಗ್ ಸೇವೆ ಸೇರಿದಂತೆ ಹಲವು ವಿಚಾರದ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಆಸಕ್ತರು ಭಾಗಿಯಾಗಿ ಮಾಹಿತಿ ಪಡೆದಿದ್ದಾರೆ. ಅದನ್ನು ನಾವು ಯೋಚನೆ ಮಾಡಿದ್ದೀವಾ ಅನ್ನೋದನ್ನು ನಾವು ಫಸ್ಟ್ ಪ್ರಶ್ನೆ ಹಾಕೋಣ. ನಾವು PPT ರೆಡಿ ಮಾಡ್ಕೊಂಡು ಬಂದಿದ್ದೀವಿ, ಯಾವ ಥರ ಮಾಡಬೇಕು ಅಂತ ಹೇಳಿ ನಾವು ಟೆಕ್ನಿಕಲ್ ಸೆಕ್ಷನ್ ಅಂತ ಒಂಥರ ಥಿಯರಿ ಥರ ನಾನು ಹೇಳಲ್ಲ. ನಮ್ಮ ಪ್ರಾಡಕ್ಟನ್ನು ಯಾವ ಥರ ನಾವು ಪ್ಯಾಕೇಜಿಂಗ್ನ ಮಾಡಬೇಕು, ಎಲ್ಲದೂ ಒಂದೇ ಥರ ಮಾಡಬೇಕಾ? ಆಗಲ್ಲ, ಒಂದೊಂದು ಥರ ಆಗುತ್ತೆ. ಈ ಪ್ಯಾಕೇಜಿಂಗ್ ಅಂತ ಅಂದ ತಕ್ಷಣ ಎಲ್ಲೋ ಬೈ ಓವರ್ ಸೈಟ್ ಯಾವುದೋ ಒಂದು ಎಲಿಮೆಂಟ್ ಇದೆ ಅಂತೇಳಿ ಅವರು ಯೋಚನೆ ಮಾಡಿರ್ತಾರೆ, ಬಟ್ ಅದಿರಲ್ಲ, ಇನ್ನೇನೋ ಇರುತ್ತೆ. ಆ ಲಾಸ್ಟಿಗೆ ಪ್ರೊಡಕ್ಷನ್ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದಾಗ ಖಾಲಿ ಆಗಿದೆ ಅಂತ ಗೊತ್ತಾದಾಗ ಏನು ಮಾಡಬೇಕು? ಟೋಟಲಿ ಆಫ್ ಮಾಡ್ತಾರೆ, ನೆಮ್ಮದಿಯಾಗಿರ್ತಾರೆ. ಇವತ್ತಿನ ದಿನ PM ವಿಶ್ವಕರ್ಮಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಮ್ಮ MSME DFO ಮತ್ತು DIC ಶಿವಮೊಗ್ಗ ಹಾಗೂ JNNC ಶಿವಮೊಗ್ಗ ಇದರ ಸಹಾಯದಿಂದ ಇವತ್ತು ಆಲ್ಮೋಸ್ಟ್ ಬೆಳಗಿಂದ 10:12 ನಾವು ಕಂಟಿನ್ಯೂಸ್ ಆಗಿ ಎಲ್ಲ ಒಂದು ಗೆಸ್ಟ್ ಲೆಕ್ಚರ್ನ ಕೇಳ್ತಾ ಇದ್ದೀವಿ. ಸೊ ಈಗ ಬ್ಯಾಂಕಿನ ಒಂದು ಮಾಹಿತಿ ನಾವು ಹೊರಗಡೆ ಇದ್ದಾಗ ಸುಮಾರು ಜನ ಅಥವಾ ಇಲ್ಲಿ ಬಂದಾಗ ಕೂಡ ಸುಮಾರು ಜನ ತಮ್ಮ ಒಂದು ಡೌಟ್ಸನ್ನು ಕೇಳ್ತಾ ಇದ್ರು. ಅದೆಲ್ಲದಕ್ಕೂ ಆ ವಿಷಯಕ್ಕೆ ನೇರವಾಗಿ ಹೋಗೋಕ್ಕಿಂತ ಮೊದಲು ಒಂದು ಕಿರು ಪರಿಚಯ. ಲೀಡ್ ಬ್ಯಾಂಕ್ ಅಂತಂದು ಎಷ್ಟು ಜನಕ್ಕೆ ಗೊತ್ತಿದೆ? ಇಲ್ಲಿ ಲೀಡ್ ಬ್ಯಾಂಕ್ 1, 2, 3 ಜನಕ್ಕೆ, 4 ಜನಕ್ಕಿದೆ. ಲೀಡ್ ಬ್ಯಾಂಕ್ ಅಂದರೆ ಜಸ್ಟ್ ಎಲ್ಲರಿಗೂ ಒಂದು ಮಾಹಿತಿ. 1969ನೇ ಇಸ್ವಿ ಜುಲೈ ತಿಂಗಳಲ್ಲಿ ಬ್ಯಾಂಕ್ಗಳು ರಾಷ್ಟ್ರೀಕೃತಗೊಂಡು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಆಯಿತು. ಆ ಟೈಮಲ್ಲಿ ಅವಾಗ ಏನಾಗಿತ್ತು ಅಂತಂದರೆ ಇವಾಗಿನ ಒಂದು ಟ್ರಾನ್ಸ್ಪೋರ್ಟೇಷನ್ಗೂ ನಾವು ಅವಾಗಿನ ಒಂದು ಟ್ರಾನ್ಸ್ಪೋರ್ಟೇಷನ್ಗೂ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಾಗೆಲ್ಲ ಒಂದು ಗ್ರಾಮೀಣ ಒಂದು ಭಾಗದ್ದು ಅಥವಾ ಈ ಸಣ್ಣ ಕೆಳಮಟ್ಟದ ಒಂದು ವಾಸಸ್ಥಳದ ಜಾಗಗಳ ಒಂದು ಗುಣಮಟ್ಟ ಯಾವ ಥರ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತೆ. ಸೊ ಆವಾಗ ಒಂದು ಏರಿಯಾ ಅಪ್ರೋಚು ಮತ್ತು ಈ ಆದ್ಯತೆ ವಲಯಗಳಿಗೆ ಸಾಲ, ಪ್ರೈವೇಟ್ ಸೆಕ್ಟರ್ ಲೆಂಡಿಂಗು, ಉದ್ಯಮ ಸಾಲ ಇರ್ಬೋದು ಅಥವಾ ಕೃಷಿ ಚಟುವಟಿಕೆ ಸಂಬಂಧಿತ ಸಾಲ ಇರ್ಬೋದು ಅಥವಾ ಎಜುಕೇಷನ್ ಲೋನು, ಈ ಥರ ಒಂದು ಆದ್ಯತೆ ವಲಯಗಳಿಗೆ ಒಂದು ವಿತರಣೆಯಾಗುವಂಥ ಸಾಲಗಳಿಗೆ ಆ ಒಂದು ಒಲವನ್ನು ಕೊಡುವಂಥದ್ದು, ಕಾನ್ಸಂಟ್ರೇಷನ್ ಮಾಡುವಂಥದ್ದು ಮತ್ತು ಈ ಗ್ರಾಮೀಣ ಪ್ರದೇಶಗಳ ಮತ್ತು ಸಣ್ಣ ಗ್ರಾಮೀಣ ಪ್ರದೇಶಗಳ ಒಂದು ಅಪ್ಡೇಟ್ ಮಾಡುವಂಥದ್ದು.